ಹಲೋ ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ನಾನು ನಮ್ಮ ಬೈಂದೂರಿನಲ್ಲಿ ಫಸ್ಟ್ ಟೈಮ್ ಆಗಿ ಬಂದಿರುವಂಥ ಕೃಷಿ ಮೇಳ ನೋಡೋಕೆ ಹೋಗ್ತಾ ಇದ್ದೀನಿ. ಇದೆಲ್ಲಿದೆ ಗೊತ್ತಾ, ನಮ್ಮ ಬೈಂದೂರು ಬಂಟ್ರ ಭವನದಲ್ಲಿದೆ ಹಲಸು ಮತ್ತು ಕೃಷಿ ಮೇಳ. ಈ ಪೋಸ್ಟ್ ಹಾಕಿದಾವಾಗಲಿಂದ ಫ್ರೆಂಡ್ಸ್ ನನಗೇನು ಗೊತ್ತಾ, ಇದು ನೋಡಬೇಕು ಹೇಗಿರುತ್ತೆ ಅನ್ನೋ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು. ಸೊ ಅದಕ್ಕೆ ಏನು ಮಾಡಿದ್ದೀನಿ, 27th ಮಾರ್ನಿಂಗಿಗೆ ಹೋಗಿಬಿಟ್ಟಿದ್ದೀನಿ. 27th, 28th, 29 3 days ಇದೆ. ಬಟ್ ನಾನು 27th ಮಾರ್ನಿಂಗ್ ಮಿಸ್ ಮಾಡದೆ ಹೋಗಿದ್ದೀನಿ. ನಾನು ಹೋಗುವಷ್ಟರಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲ ಟ್ರೀಸು ಬರ್ತಾ ಇದೆ ನೋಡಿ. ಫ್ಲವರಿಂದ ಪಾಟನ್ನೆಲ್ಲ ತಂದು ಇಳಿಸ್ತಾ ಇದ್ದಾರೆ ಅಷ್ಟೇ. ನನಗಂತೂ ತಡ್ಕೊಳ್ಳೋಕ್ಕಾಗದೆ ನಾನು ಬೆಳಿಗ್ಗೆನೇ ಹೋಗಿಬಿಟ್ಟಿದ್ದೆ. ಅಲ್ಲಿ ನೋಡಿ ಸ್ವಲ್ಪ ಮಾವಿಂದು ವೆರೈಟೀಸ್ ಇದೆ, ಹಾಗೆ ಸಿಕ್ಕಾಪಟ್ಟೆ ವೆರೈಟಿ ಪ್ಲ್ಯಾಂಟ್ಸ್ ಎಲ್ಲ ಅಲ್ಲಿ ತಂದು ಇಳಿಸ್ತಾ ಇದ್ದಾರೆ. ನಾನು ವೆಯ್ಟ್ ಮಾಡಲಿಲ್ಲ, ಬೇಗ ಹೋಗಿದ್ದಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ನೋಡೋಕ್ಕಾಗಿತ್ತು. ಸೊ ಹಾಗೆ ಬರ್ತಾ ಏನು ನೋಡಿದೆ, ಹಣ್ಣಿನ ಬಿಸಿ ಬಿಸಿ ಜಿಲೇಬಿ ಇದೆ ಅಂತೆ. ಸೊ ಅದನ್ನು ಎಲ್ಲ ನೋಡಿಕೊಂಡು ನೋಡಿ, ಸಿಕ್ಕಾಪಟ್ಟೆ ವೆರೈಟಿ ತಿಂಡಿಗಳನ್ನು ಇಟ್ಟಿದ್ದಾರೆ ಅಲ್ಲಿ. ಇದನ್ನೆಲ್ಲ ನೋಡ್ತಾ ಇದ್ದೀನಿ, ಏನು ತಗೋಬೇಕು ಅಂತ ಹಿಂಗೆ ಆಲೋಚನೆ ಮಾಡಿಕೊಂಡು ನೋಡ್ತಾ ಇರಬೇಕಾದ್ರೆ, ಹೀಗೆ ಪಾಸ್ ಆಗ್ತಿರ್ಬೇಕಾದ್ರೆ ಏನಾಯಿತು ಗೊತ್ತಾ ಫ್ರೆಂಡ್ಸ್, ಅಲ್ಲಿ ಬಟ್ಟೆ ಅಂಗಡಿ ನೋಡಿದೆ. ಸೊ ಅದನ್ನು ಅಲ್ಲಿ ಹೀಗೆ ಸುಮ್ಮನೆ ನೋಡಿದೆ, ಯಾಕಂದರೆ ಆಲ್ರೆಡಿ ತುಂಬ ಬಟ್ಟೆ ತೊಗೊಂಡಿದ್ದೇನೆ, ಅದಕ್ಕೋಸ್ಕರ ಅದಕ್ಕೂ ಮೈಂಡ್ ಮಾಡಿಲ್ಲ. ಹಾಗೆ ಅಲ್ಲಿ ಪಾಸ್ ಆಗ್ತಾ ನನಗೆ ಗ್ರೋ ಬ್ಯಾಗ್ ಕಾಣಿಸ್ತು. ಸಿಕ್ಕಾಪಟ್ಟೆ ಚೀಪ್ ಆ್ಯಂಡ್ ಬೆಸ್ಟ್ ಇತ್ತು. ನನಗೆ ಬೇಡ ಅಂತ ನಾನು ಸುಮ್ಮನೆ ಬಂದುಬಿಟ್ಟೆ. ಹಾಗೆ ನೋಡಿ ವೆರೈಟಿ ಆಫ್ ಸೀಡ್ಸ್ ಕೂಡ ಇತ್ತು. ಅಲ್ಲೇ ನೋಡಿ ಸೇವಂತಿ ಗಿಡ, ಇದು 5 type ಆಫ್ ವೆರೈಟಿ ಸೇವಂತಿ ಗಿಡ ಇತ್ತು. ಅದನ್ನು ನೋಡಿದೆ. ಅದನ್ನೆಲ್ಲ ನೋಡ್ಕೊಂಡು ಹೀಗೆ ಪಾಸಾಗಿ ಬರ್ತಾ ಇದ್ದೆ ನೋಡಿ. ಪಾಸಾಗಿ ಬರ್ತಾ ಇರಬೇಕಾದ್ರೆ ನನಗೆ ಅಲ್ಲಿ ನೋಡಿ ಹಲಸಿನ ಹಣ್ಣಿಂದು ಮತ್ತು ಮಾವಿನ ಹಣ್ಣಿಂದು ಸ್ವೀಟ್ ಪಿಕ್ಕಲ್ಲು, ಆ ಥರ ವೆರೈಟಿ ಸ್ವೀಟ್ ಐಟಮ್ಸು, ಅದು ಹಲಸಿಂದ ಮತ್ತು ಮಾವಿಂದನೇ ಇದೆ ಫ್ರೆಂಡ್ಸ್. ಎಲ್ಲ ಸ್ವೀಟ್ ಆಗಿದೆ. ಅದನ್ನೆಲ್ಲ ಹೀಗೆ ನೋಡ್ತಾ ಪಾಸ್ ಆಗ್ತಾ ಈ ಬಂಟ್ರ ಭವನ ಒಳಗಡೆ ಹಾಲಲ್ಲಿ ಫಂಕ್ಷನ್ ಇಟ್ಕೊಂಡಿರೋದು, ಈ ಮೇಳ ಇಟ್ಕೊಂಡಿರೋದು ಫ್ರೆಂಡ್ಸ್. ಸೊ ನಾ ಇದ್ರೊಳಗಡೆ ಎಂಟ್ರಿ ಕೊಟ್ಟೆ. ಎಂಟ್ರಿ ಕೊಡ್ತಾನೆ ನೋಡಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ ಅಲ್ಲಿ ನೋಡಿ. ತುಂಬ ಐಟಮ್ಸ್ ಇದೆ. ಏನೆಲ್ಲಿದೆ ಗೊತ್ತಾ, ಈ ಥರ ಬಾಲ್ಸು, ಬಟ್ಟೆ, ಹಾಗೆ ಮೈಕ್ರೋಫೈಬರ್ ಕ್ಲೋತ್ಸು, ಆ ಥರ ಮತ್ತು ಟಾಯ್ಸು, ಮಕ್ಕಳಿಗೆ ಟಾಯ್ಸು, ಆಯಿಲ್ಲು, ಹೇರ್ ಆಯಿಲಿಂದ ಹಿಡಿದು, ಮಸಾಜರಿಂದ ಹಿಡಿದು, ಬ್ಯಾಗ್ಸಿಂದ ಹಿಡಿದು, ಹಾಗೆ ಹೋಗ್ತಾ ಹೋಗ್ತಾ ನೋಡಬೇಕಾದ್ರೆ ಸೀರೆಗಳಿತ್ತು, ಹಾಗೆ ತಿಂಡಿಗಳು, ವೆರೈಟಿ ತಿಂಡಿಗಳಿತ್ತು. ಆ ಥರ ತುಂಬ ನೋಡಿ, 20 ರೂಪೀಸಿಗೆ ಈ ಥರ ಟಾಯ್ಸ್ ಇತ್ತು. ಅದು ಯಾವುದು ಪರ್ಚೇಸ್ ಮಾಡಿಲ್ಲ ಫ್ರೆಂಡ್ಸ್. ಅದನ್ನೆಲ್ಲ ಬಿಟ್ಟು ನಾನು ಹೊರಗಡೆ ಬಂದೆ. ಇದನ್ನೆಲ್ಲ ನೋಡ್ಕೊಂಡು ಹೊರಗಡೆ ಬರಬೇಕಾದ್ರೆ ಇದು ನನ್ನ ಕಣ್ಣಿಗೆ ಬಿತ್ತು. ಇದೇನು ಗೊತ್ತಾ, ಕಣ್ಣಿಗೆ ತಂಪಂತೆ. ನಮ್ಮ ಅಲೋವೆರಾ ಜೆಲ್ಲಿಂದ ಇದು ಮಾಡಿರ್ತಾರೆ. ಇದನ್ನು ನಾವು ಫ್ರಿಜ್ಜಲ್ಲಿ ಒಂದು 15 minutes ಇಟ್ಕೊಂಡು ಕಣ್ಣಿಗೆ ಈ ಥರ ಕಟ್ಕೊಂಡ್ರೆ, ನಾವು ಈ ಸಿಸ್ಟಮ್ ಎದುರುಗಡೆ ಎಲ್ಲ ಕೂತ್ಕೊಳ್ತೀವಲ್ಲ, ಎಡಿಟ್ ಎಲ್ಲ ಮಾಡೋಕ್ಕೆ ತುಂಬ ಫೋನ್ ಯೂಸ್ ಮಾಡ್ತೀವಲ್ಲ, ಸೊ ನಮ್ಮಂಥವ್ರಿಗೆ ಇದೇನಾಗುತ್ತೆ, ಇದು ಹೆಲ್ಪ್ಫುಲ್ ಅಂತ, ಯಾಕಂದರೆ ಇದು ಕಣ್ಣಿಗೆ ತಂಪು ಕೊಡುತ್ತೆ ಅಂತೆ. ಸೊ ಹಾಗೆ ಅದನ್ನು ಇಟ್ಕೊಂಡು ಫೈನಲಿ ಅದನ್ನು ತೊಗೊಂಡು ಬರ್ತಾ ಇರಬೇಕಾದ್ರೆ ನೋಡಿ, ಹೀಗೆ ಬೊಂಡ ನನಗೆ ಹೀಗೆ ಹೋಲ್ ಮಾಡೋದು. ಈಗ ಓಪನ್ ಮಾಡದೆ ಬೊಂಡ ಕಟ್ ಮಾಡಿ ತೊಗೊಂಡು ಬರ್ತೀವಲ್ಲ, ಹೋಲ್ ಮಾಡೋಕ್ಕೆ ಕತ್ತಿ ಯೂಸ್ ಮಾಡ್ಕೊಳ್ತೀವಿ. ಸೊ ಅದ್ರ ಬದಲು ಈ ಥರ ಒಂದಿದನ್ನು ಯೂಸ್ ಮಾಡ್ಕೋಬೋದಂತೆ. ಸೊ ನನಗೆ ತಗೊಳ್ಳೋಕೆ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಇದು ಟ್ರೈ ಮಾಡಬೇಕಂತ ಅನಿಸ್ತು. ಸೊ ನಾನು ಅದೇನು ಮಾಡಿದೆ, ಫೈನಲಿ ಟ್ರೈ ಮಾಡಿ ನೋಡಿದೆ. ಮಾಡ್ಕೊಂಡು ಫ್ರೆಂಡ್ಸು ನಾ ಹೊರಗಡೆ ಬಂದೆ, ಹೋಗೋಣ ಅಂತ ಹೊರಟು ಬರೋಷ್ಟ್ರಲ್ಲಿ ನನ್ನ ಕಣ್ಣಿಗೆ ಏನು ಬಿತ್ತು ಗೊತ್ತಾ, ನಮ್ಮ ಹಲಸಿನ ಹಣ್ಣಿಂದ ಏನು ಮಾಡಿದ್ದಾರೆ ಗೊತ್ತಾ ಫ್ರೆಂಡ್ಸ್, ಹೋಳಿಗೆ ಮಾಡಿದ್ದಾರೆ. ನನಗದು ನೋಡಿದ ತಕ್ಷಣ ಬೇಕು ಅನಿಸ್ತು. ಹೋಳಿಗೆ ನಂಗೆ ತುಂಬ ಇಷ್ಟ ಫ್ರೆಂಡ್ಸ್. ಸೊ ಬಿಸಿ ಹೋಳಿಗೆ ಕೊಟ್ಟರು, ಕೈಯೆಲ್ಲ ಸುಡ್ತಾ ಇದೆ, ಬಾಯಲ್ಲಿ ಉರ್ಸ್ಕೊಂಡು ಹೋಳಿಗೆನ ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು.